ಸೊ ಗೈಸ್, ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ನನ್ನ ಫಸ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಬಂದುಬಿಟ್ಟು ಒಂದು ಸ್ಕೂಲ್ ಕಡೆಯಿಂದ ಕ್ಯಾಂಪಿಂಗ್ ಇತ್ತು. ನನಗೆ ಸ್ಟೂಡೆಂಟ್ಸ್ನ ಪಿಕ್ ಮಾಡೋ ಡ್ಯೂಟಿ ಇದ್ದಿದ್ದರಿಂದ ನಾನು ಸ್ಟೂಡೆಂಟ್ಸ್ನ ಪಿಕ್ ಮಾಡಬೇಕು ಅಂತ ಸ್ಕೂಲ್ಗೆ ಹೋದೆ. ಸ್ಕೂಲಿಂದ ಪಿಕ್ ಮಾಡಿಕೊಂಡು ಸೊ ಇಟ್ಸ್ ರಂಗಧಾಮ ಅಡ್ವೆಂಚರ್ ಕ್ಲಬ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ್ವಿ ರೆಸಾರ್ಟ್ಗೆ. ಅಲ್ಲಿ ಹೋಗಿದ್ದೇನೆ. ಅಲ್ಲಿ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಾದಮೇಲೆ ನಾವು ಮೇಯ್ನ್ ಕರ್ಕೊಂಡು ಹೋಗಿದ್ದೆ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಸ್ವಲ್ಪ ಎಲ್ಲರೂ ನೋಡಿ ಬೇಜಾರಾಯಿತು. ಸೊ ಅವರಿಗೋಸ್ಕರ ನಾವೇನಾದರೂ ಡೆಡಿಕೇಟ್ ಮಾಡಬೇಕು ಅನ್ನಿಸ್ತು. ಆಮೇಲೆ ಚಾಕ್ಲೇಟ್ಸ್ ಕೊಡಬೇಕು ಅನ್ನಿಸ್ತು. ಸ್ವಲ್ಪ ಚಾಕ್ಲೇಟ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸಲ್ಲಿ ಒಬ್ಬ ಅವರಿಗೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದೆ. ಇಟ್ಸ್ 1000 ಇಯರ್ಸ್ ಹೊಯ್ಸಳಸ್ ಟೈಮಲ್ಲಿ ಕಟ್ಟಿರುವಂತಹ ಒಂದು ಟೆಂಪಲ್ಗೆ. ಮಕ್ಕಳಿಗೆ ಒಂದು ಕಲ್ಚರಲ್ ಎಲ್ಲದ್ರ ಬಗ್ಗೆನೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು, ಆಮೇಲೆ ಒಂದು ಪೇರೆಂಟ್ಸ್ ಬಗ್ಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು, ಅವ್ರ ಗ್ರ್ಯಾಂಡ್ ಫಾ ಯಾರೇ ಇರಲಿ ಅವರ ಒಂದು ವ್ಯಾಲ್ಯೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದು ಅಷ್ಟೇ. ಸೊ ಇಷ್ಟೆಲ್ಲ ಒಳ್ಳೆ ಜಾಗಕ್ಕೆ ಹೋದ್ಮೇಲೆ ಮನಸ್ಸಿಗೆ ಒಂದೊಳ್ಳೆ ಶಾಂತಿ ಸಿಕ್ಕಂಗಾಯಿತು. ಟೆಂಪಲ್ ರೌಂಡ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಈವ್ನಿಂಗ್ ಒಂದು ಒಳ್ಳೆ ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ಟೂಡೆಂಟ್ಸ್ಗೂ ಸ್ವಲ್ಪ ಲೈಫ್ ಸ್ಕಿಲ್ಸ್ ಕುಕಿಂಗ್ ಬಗ್ಗೆ ಹೇಳ್ಕೊಡುವ ಅಂತ ಹೇಳಿಬಿಟ್ಟು ಆಪ್ಷನ್ ಅವ್ರಿಗೆ ಕೊಟ್ಬಿಟ್ಟು ನೀವೇನು ಮಾಡ್ತಿರೋ ಮಾಡಿ, ಸೊ ಅದಕ್ಕೆಲ್ಲ ಏನೇನು ಬೇಕು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೊಟ್ಟು ಆ್ಯಂಡ್ ಅವ್ರ ಕೈಲೇ ಕ್ಲೀನಿಂಗ್ ಎಲ್ಲ ಮಾಡಿಸಿ ಸೊ ಫೈನಲ್ಲಿ ಡಿಲೀಷಿಯಸ್ ಫುಡ್ ಎಲ್ಲ ರೆಡಿ ಆಗಿತ್ತು. ಎಷ್ಟು ಟೇಸ್ಟಾಗಿತ್ತು ಅಂತಂದರೆ ನಾವು ಮನೆಯಲ್ಲೂ ಕೆಲವೊಂದು ಟೈಮ್ ಇಷ್ಟೊಂದು ಚೆನ್ನಾಗಿ ಆಗಿರಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಟಿದ್ದೆ ನಾವು ಟ್ರೆಕ್ಕಿಂಗಿಗೆ. ಸೊ ಟ್ರೆಕ್ಕಿಂಗಲ್ಲಿ ಹೋಗ್ತಾ ಹೋಗ್ತಾ ಚಿಕ್ಕ ಜಲಪಾತದ ಥರ ಇರೋದೆಲ್ಲ ಸಿಗ್ತಾಯಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಟ್ರೆಕ್ಕಿಂಗ್ ಲೀಡ್ ಆಗಿಬಿಟ್ಟು ಸೊ ಅವರೆಲ್ಲ ತುಂಬಾ ಖುಷಿಯಾದರು ನನ್ನನ್ನು ನೋಡಿ. ಆ್ಯಂಡ್ ಆನ್ ದಿ ವೇ ಹೋಗ್ತಾ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ನೋಡಿ ನನಗೆ ರೇಗಿಸ್ತಾನೂ ಇದ್ದರು. ಇಟ್ಸ್ ಸಮಥಿಂಗ್ ಫನ್ನಿ ಅಂತಲೂ ಅನ್ನಿಸ್ತಾ ಇತ್ತು. ಸೊ ಆನ್ ದಿ ವೇನೇ ನಾವು ಪ್ಯಾಕೆಡ್ ಬ್ರೇಕ್ಫಾಸ್ಟ್ ಕೂಡ ತೊಗೊಂಡು ಹೋಗಿದ್ವಿ. ಸೊ ಅಲ್ಲೇ ಸ್ವಲ್ಪ ಜಾಗ ಎಲ್ಲ ಚೆನ್ನಾಗಿರೋ ಕಡೆ ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಕಂಟಿನ್ಯೂ ಮಾಡಿದ್ವಿ ಟ್ರೆಕ್ಕಿಂಗ್ನ. ಸೊ ಆನ್ ದಿ ವೇ ಹೋಗ್ತಾ ಕೆಲವೊಂದು ಕಡೆಯಲ್ಲಿ ತುಂಬ ಮಳೆ ಬಂದಿರೋದ್ರಿಂದ ತುಂಬ ನೀರೆಲ್ಲ ನಿಂತಿತ್ತು. ಅದೆಲ್ಲ ಆದಮೇಲೆ ಹೇಗೋ ಫೈನಲಿ ನಾವು ಎಂಡಿಗೆ ರೀಚ್ ಆಗಿ ವ್ಯೂ ಪಾಯಿಂಟ್ನ ನೋಡಿದ್ವಿ. ಆಬ್ವಿಯಸ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿ ಆದಮೇಲೆ ಎಲ್ಲರೂ ಟಯರ್ಡ್ ಆಗಿರ್ತಾರೆ ಅಲ್ವಾ, ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು. ಸೊ ಆನ್ ದಿ ವೇ ಹೋಗ್ತಾ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ರು. ಹೇಗೋ ಫೈನಲಿ ಕ್ಯಾಂಪಸ್ಗೆ ಬಂದು ರೀಚ್ ಆದ್ವಿ. ಇನ್ನೂ ತುಂಬಾ ಆ್ಯಕ್ಟಿವಿಟೀಸ್ ಇದ್ವು, ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಕವರ್ ಅಪ್ ಮಾಡಲಿಕ್ಕೆ. ನಿಮಗೆ ಇನ್ನು ಮುಂದೆ ಇದೇ ಥರ ವೀಡಿಯೋಸು ಅಥವಾ ಇದ್ರ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So I really enjoyed this new experience. Also first time I'm staying away from home for so long. It was a very fun experience. We get to experience different things in this trip. We also learned a lot of life skills. We learned how to manage ourselves while cooking. We learned how to pack ourselves and be responsible by packing and other stuff.